ನಮಸ್ತೆ ಸ್ನೇಹಿತರೆ, ನಾನಿವತ್ತು ಓಂ ಶಕ್ತಿ ಮಾಲೆ ಹಾಕೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಹೋದ ವಾರನೇ ಹಾಕಬೇಕಾಗಿತ್ತು. ನನ್ನ ತಂಗಿ ಬರ್ತಡೇ ಇದ್ದಿದ್ದರಿಂದ ನಾನು ಮಾಲೆ ಹಾಕೋದಕ್ಕಾಗಿರಲಿಲ್ಲ. ಹೋದ ವಾರ ನನ್ನ ಸಿಸ್ಟರ್ ಮಾಲೆ ಹಾಕಿದ್ಲು. ನನಗಂತೂ ತುಂಬ ಜನ ಕೇಳಿದ್ರು, ಯಾಕೆ ನೀವು ಮಾಲೆ ಹಾಕಿಲ್ಲ, ಯಾವಾಗಲೂ ಒಟ್ಟಿಗೆ ಮಾಲೆ ಹಾಕ್ತಿದ್ರಲ್ಲ ಅಂತ ಎಷ್ಟು ಜನ ಮೆಸೇಜ್ ಮಾಡಿದರು. ನಾನು ಏನಕ್ಕೆ ಹೋದ ವಾರ ಮಾಲೆ ಹಾಕಲಿಲ್ಲ ಅಂದರೆ, ಈಗ ಅರ್ಜೆಂಟಾಗಿ ನನ್ನ ತಂಗಿ ಬರ್ತಡೇನೂ ಮಾಡೋಕ್ಕಾಗ್ತಿರ್ಲಿಲ್ಲ, ಮತ್ತು ಮಾಲೆ ಹಾಕೋದಕ್ಕೂ ನನಗೆ ಕಷ್ಟ ಆಗ್ತಿತ್ತು ಅಂತ ಈ ವೀಕ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಯಾವಾಗಲೂ ನಾನು ಡಿಸೆಂಬರ್ 25 ಒಳಗಡೆನೇ ಹೋಗ್ತಿದ್ದೆ. ಈ ಸಲಿನೇ ಸ್ವಲ್ಪ ಲೇಟ್ ಆಗೋಯಿತು. ನಮ್ಮ ಮನೆಯಲ್ಲಿ ಸ್ವಲ್ಪ ಸಿಂಪಲ್ಲಾಗಿ ಪೂಜೆ ಮಾಡಿದೆ. ಯಾಕಂದರೆ ಭಾನುವಾರ ನಾನು ಹೋಗ್ತಾ ಇರೋದು ತಮಿಳ್ನಾಡಿಗೆ. ಸೊ ಅವತ್ತು ಹೂವು ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಪೂಜೆ ಮಾಡೋಣ ಅಂತೇಳಿ ನಾನು ಸ್ವಲ್ಪ ಹೂವು ಇಟ್ಟು ಪೂಜೆ ಮಾಡಿದೆ. ಆದರೂ ನಂಗೆ ಸಮಾಧಾನ ಇರಲಿಲ್ಲ, ಸ್ವಲ್ಪ ಹೂವು ಇಟ್ಟಿದ್ದೆ ಅಂತೇಳಿ. ಸರಿ, ಹೆಂಗೂ ಶನಿವಾರ ಹೂವು ಎಲ್ಲ ತೊಗೊಂಬಂದು ನಾನೇ ಹೊಲ್ದು ಹಾಕೋದೇ ನನಗೆ ತುಂಬ ಇಷ್ಟ. ನಾನು ಯಾವಾಗಲೂ ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಸೊ ಹಂಗಾಗಿ ನಾಳೆ ಎಲ್ಲ ಹೂವು ತಂದು ಹೊಲ್ದು ಹಾಕೋಣ. ನಾನಿವಾಗ ಹೋಗ್ತಾ ಇರೋದು ಮಾಲೆ ಹಾಕೋದಕ್ಕೆ ಮತ್ತಿಕೆರಿನಲ್ಲಿ. ನಾನು ಯಾವಾಗಲೂ ಸುಮಾರು ಇದು ನಂದು 11ನೇ ವರ್ಷ ಮಾಲೆ ಹಾಕಿರೋದು. ನಾನು ಯಾವಾಗಲೂ ಅಲ್ಲೇ ಮಾಲೆ ಹಾಕಿಸ್ಕೊಳ್ಳೋದು. ಅವ್ರು ಬಸ್ಸಲ್ಲಿ ಹೋಗ್ತಾಯಿದ್ದೆ. ಇವಾಗ ಒಂದು 3 ವರ್ಷದಿಂದ ಬಿಟ್ಬಿಟ್ಟಿದ್ದೀನಿ ಬಸ್ಸಲ್ಲಿ ಹೋಗೋದು. ಕಾರಲ್ಲಿ ಹೋಗ್ಬಿಡ್ತೀನಿ. ಪಾಪ ನಾನು ಹೋಗೋಷ್ಟರಲ್ಲಿ ನನ್ನ ಫ್ರೆಂಡ್ ವೆಯ್ಟ್ ಮಾಡ್ತಾಯಿದ್ಲು. ಪ್ರತಿ ವರ್ಷ ಅವಳೇ ಫಸ್ಟ್ ಹೋಗೋದು. ಯಾವಾಗಲೂ ನನ್ನದೇ ಲೇಟ್ ಆಗಿಬಿಡುತ್ತೆ. ಬಟ್ ನಾನು ಹೋದ್ರೂ ಅಲ್ಲಿ ನನಗೆ ಮಾಲೆ ಹಾಕೋಕೆ ಇರಲಿಲ್ಲ. ಅವರೆಲ್ಲೋ ಪೂಜೆಗೆ ಹೋಗಿದ್ರು. ಸರಿ, ಸುಮಾರು ಹೊತ್ತು ವೆಯ್ಟ್ ಮಾಡಿದೆ. ನಾನು ಮನೆಗೆ ಬರೋಷ್ಟರಲ್ಲಿ 10:30 ಆಗೋಯಿತು. ಯಾಕಂದರೆ ಅವರೆಲ್ಲೋ ಪೂಜೆಗೆ ಹೋಗಿದ್ರು, ಲೇಟ್ ಆಗಿತ್ತು. ಅವ್ರ ಕಡೆಯಿಂದ ಬಸ್ ಹೋಗ್ತಾ ಇದೆ. ಭಾನುವಾರ 5 ಬಸ್ ಹೋಗ್ತಾ ಇರೋದು. ಬಟ್ ಎಲ್ಲ ತುಂಬ ಜನ ತುಂಬ ಜನ ಅನ್ಕೋತಿರ್ತಾರೆ ಮಾಲೆ ಹಾಕೋದು ಎಲ್ಲಿ ಹೋಗೋದು, ಹೆಂಗೆ ಹೋಗೋದು ಅಂತೇಳಿ. ನೀವು ಯಾರಾದರೂ ಮಾಲೆ ಹಾಕೋದಕ್ಕೆ ಎಲ್ಲಿ ಹೋಗಬೇಕು ಏನು ಅಂತ ನೀವು ಕನ್ಫ್ಯೂಸಲ್ಲಿದ್ದರೆ, ನೀವೇನಿಲ್ಲ, ಮತ್ತಿಕೇರಿನಲ್ಲಿ ಹೋಗಿ ಯಾರಾದರೂ ಕೇಳಿದ್ರೆ ಮಲ್ಲಿಕಾ ಅಂತೇಳಿ ಇವ್ರ ಹೆಸರು. ಇವರು ಮಾಲೆ ಹಾಕ್ಕೊಡ್ತಾರೆ, ತುಂಬ ಚೆನ್ನಾಗಿ ಹಾಕ್ಕೊಡ್ತಾರೆ. ನಾನು 11 ವರ್ಷದಿಂದ ಇವ್ರ ಹತ್ರನೇ ಮಾಲೆ ಹಾಕ್ತಾ ಇರೋದು. ಒಂಥರ ಎನರ್ಜಿ ಇರುತ್ತೆ ನನಗೆ. ಇಲ್ಲಿ ಮಾಲೆ ಹಾಕ್ಕೊಂಡಾಗ ಏನೋ ಒಂಥರ ಖುಷಿ ಆಗುತ್ತೆ. ನಾನು ಮಾಲೆ ಎಲ್ಲ ಹಾಕ್ಕೊಂಡು ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ಉಪ್ಪಿಟ್ಟೆ ಮಾಡೋದು. ಅನ್ನ ಸಾಂಬಾರು ಕಲಿಸ್ಕೊಂಡು ತಿನ್ನಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಬರೋಷ್ಟರಲ್ಲಿ ನಮ್ಮಮ್ಮ ಅವರೆಕಾಳು ಉಪ್ಪಿಟ್ಟು ಮಾಡಿದರು. ಅಂದರೆ ಮಾಲೆ ಹಾಕಿದ ದಿನ ಅನ್ನ ಸಾಂಬಾರು ತಿನ್ನಬಾರ್ದು ಅಷ್ಟೇ, ಬೇರೆ ದಿನ ತಿನ್ಬೋದು. ಈಗ 3 ದಿನ ಎಲ್ಲ ಮಾಲೆ ಹಾಕೋರು ಅನ್ನ ಸಾಂಬಾರು ತಿನ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಯಾರ್ಯಾರು ಓಂ ಶಕ್ತಿದು ಹೋಗ್ತೀವಿ ತೋರಿಸ್ತೀನಿ.